ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯೋಗಿ ಆದಿತ್ಯನಾಥ್ರ ಉತ್ತರ ಪ್ರದೇಶದ ಕಡೆಗೆ ಪುನಃ ಇಡೀ ದೇಶವೇ ತಿರುಗಿ ನೋಡೋ ಘಟನೆಯಾಗಿದೆ. ಗುಂಡುಗಳು ಸಿಡಿದಿವೆ, ಬುಲ್ಡೋಸರ್ಗಳು ಆಕ್ಷನ್ಗಿಳಿದಿವೆ. ಇತ್ತ ಕಳೆದ ವರ್ಷ ನಡೆದಿದ್ದ ಏರ್ ಇಂಡಿಯಾ ಕ್ರಾಶ್ ಬಗ್ಗೆ ದೊಡ್ಡ ಆಘಾತಕಾರಿ ಮಾಹಿತಿ ಬಂದಿದೆ. ಇದು ಉದ್ದೇಶಪೂರ್ವಕ ಕೃತ್ಯ, ಪೈಲಟೇ ಬೇಕು ಅಂತ ಫ್ಯೂಲ್ ಕಂಟ್ರೋಲ್ ಸ್ವಿಚ್ ಆಫ್ ಮಾಡಿದ್ರು ಅಂತ ಸ್ಫೋಟಕ ವರದಿ ಪಬ್ಲಿಷ್ ಆಗಿದೆ. ಇತ್ತ ನಮ್ಮ ವಾಯುಪಡೆಗೆ 176 ರಫೈಲ್ ಜೆಟ್ ಸೇರೋದು ಖಚಿತ ಆಗಿದೆ. ರಕ್ಷಣಾ ಇಲಾಖೆ ದೊಡ್ಡ ನಿರ್ಧಾರ ತಗೊಂಡಿದೆ. ಪಾರ್ಲಿಮೆಂಟ್ ಒಳಗಡೆ ತೀವ್ರ ಗದ್ದಲ ಸೃಷ್ಟಿಸಿದ್ದ ನರವಣೆ ಅವರ ಬುಕ್ಗೆ ಅದರಲ್ಲಿ ಒಂದು ಹೊಸ ಪೇಜ್ ಕೂಡ ಈಗ ಓಪನ್ ಆಗಿದೆ. ಹೊಸ ಟ್ವಿಸ್ಟ್ ವಿವಾದಕ್ಕೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿ ರಾಜಕೀಯದಲ್ಲಿ ಮತ್ತೆ ಸಿಎಂ ಕದನಕ್ಕೆ ನಾಂದಿಯನ್ನೂ ಹಾಡಿದ್ದಾರೆ. ಇನ್ನೂ ಸುಮಾರಿದಾವೆ, ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ನಾವು ಉತ್ತರ ಪ್ರದೇಶದಿಂದ ಶುರು ಮಾಡೋಣ. ಯುಪಿಯಲ್ಲಿ ಪುನಃ ಗುಂಡಿನ ಶಬ್ದ. ಮುಜಫರ್ ನಗರದಲ್ಲಿ ಅಂತಾರಾಜ್ಯ ಕ್ರಿಮಿನಲ್ ಒಬ್ಬನನ್ನ ಯುಪಿ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಈತನನ್ನ ಅಮ್ಜಾದ್ ಅಂತ ಗುರುತಿಸಲಾಗಿದೆ. ಉತ್ತರ ಪ್ರದೇಶದ ಬುದಾನಾ, ಶಾಪುರ್ ಮತ್ತು ತಿತಾವಿ ಪೊಲೀಸರು ಜಂಟಿ ಕಾರ್ಯಾಚರಣೆ ಲಾಂಚ್ ಮಾಡಿದ್ರು. ಎಂದಿನಂತೆ ಈತ ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಂತೆ ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರ್ ಮಾಡಿದ್ರಂತೆ. ಗುಂಡೇಟು ತಿಂದಂತಹ ಅಮ್ಜಾದ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಈ ಟೈಮ್ನಲ್ಲಿ 2 ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಈ ಅಮ್ಜಾದ್ ಕೊಲೆ, ದರೋಡೆ, ಮಾದಕ ವಸ್ತು, ಕಳ್ಳ ಸಾಗಾಣಿಕೆ ಸೇರಿದ ಹಾಗೆ ಹಲವು ಕೇಸ್ಗಳಲ್ಲಿ ಬೇಕಾಗಿದ್ದ. ಉತ್ತರ ಪ್ರದೇಶ, ದಿಲ್ಲಿ, ರಾಜಸ್ಥಾನ್, ಬಿಹಾರ್, ಉತ್ತರಾಖಂಡ್ ಸೇರಿ ಹಲವು ರಾಜ್ಯಗಳಲ್ಲಿ ಈತನ ಮೇಲೆ 40 ಕೇಸ್ಗಳು ದಾಖಲಾಗಿದ್ವು. ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬಹುಮಾನವನ್ನು ಘೋಷಿಸಲಾಗಿತ್ತು. ರೀಸೆಂಟ್ ಆಗಿ ಉತ್ತರ ಪ್ರದೇಶದ ಬುದಾನಾ ಪೊಲೀಸ್ ಸ್ಟೇಷನ್ ನಲ್ಲಿ ಅಮ್ಜಾದ್ ವಿರುದ್ಧ 2 ಕೇಸ್ಗಳು ದಾಖಲಾಗಿದ್ವು. ಈಗ ಫೈನಲಿ ಯುಪಿ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಯೋಗಿ ಬುಲ್ಡೋಸರ್ಗಳು ಕೂಡ ಆಕ್ಷನ್ಗಿಳಿದಿವೆ. ಸಂಬಲ್ ಜಿಲ್ಲೆಯಲ್ಲಿ ಅಂದ್ರೆ ಕಲ್ಕಿ ಹುಟ್ಟೋ ಜಾಗ ಅನ್ನೋ ನಂಬಿಕೆ ಇದೆಯಲ್ಲ, ಅಲ್ಲಿ ಆಪರೇಷನ್ ಆಗಿದೆ. ಅಕ್ರಮ ಸರ್ಕಾರಿ ಜಾಗದ ಮೇಲೆ ನಿರ್ಮಾಣ ಮಾಡಲಾಗಿದ್ದ ಮದ್ರಸಾವನ್ನ ಡೆಮಾಲಿಷನ್ ಮಾಡಲಾಗಿದೆ. ಈ ವೇಳೆ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ರು. ರಸ್ತೆ ಮತ್ತು ಗುಂಡಿಗಳಿಗೆ ಅಂತ ಮೀಸಲಿಟ್ಟ ಜಾಗದ ಮೇಲೆ ಕಟ್ಟಡ ನಿರ್ಮಾಣ ಆಗಿತ್ತು. ನೋಟಿಸ್ ಕೂಡ ಕೊಡಲಾಗಿತ್ತು. ಈಗ ಫೈನಲಿ ಬುಲ್ಡೋಸರ್ ಬಳಸಿ ಆಕ್ಷನ್ ತಗೊಂಡಿದೀವಿ ಅಂತ ಯೋಗಿ ಸರ್ಕಾರ ಹೇಳಿದೆ. ಇನ್ನು ದೇಶದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಿರೋ ಮಾಜಿ ಸೇನಾ ಮುಖ್ಯಸ್ಥ ನರವಣೆ ಅವರ ಪಬ್ಲಿಷ್ ಆಗದ ಪುಸ್ತಕದ ಕುರಿತು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಈ ಪುಸ್ತಕ ಲೀಕ್ ಮಾಡಿರೋದ್ರ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಕೆಲಸ ಮಾಡಿದೆ ಅನ್ನೋ ಸ್ಫೋಟಕ ಮಾಹಿತಿ. ಜೊತೆಗೆ ಪೊಲೀಸರ ತನಿಖೆಯಲ್ಲಿ ಇದೊಂದು ಸಾಧಾರಣ ಪೈರಸಿ ಅಲ್ಲ, ಬದಲಾಗಿ ವ್ಯವಸ್ಥಿತ ಸಂಚು ಅಂತ ಹೇಳಿದ್ದಾರೆ. ದಿಲ್ಲಿ ಪೊಲೀಸರು ಈ ಲೀಕ್ ತನಿಖೆ ಶುರು ಮಾಡಿದ್ದು ಈ ಅಂಶಗಳು ಹೊರಗೆ ಬರ್ತಾ ಇವೆ. ಭಾರತದ ರಕ್ಷಣಾ ಇಲಾಖೆ ಆ ಪುಸ್ತಕವನ್ನ ಕ್ಲಿಯರ್ ಮಾಡೋ ಮುನ್ನವೇ, ಯಾಕಂದ್ರೆ ಸೇನೆಯವರು ಬರೆದಿರೋ ಪುಸ್ತಕ ಡಿಫೆನ್ಸ್ನವರು ಕ್ಲಿಯರ್ ಮಾಡಲೇಬೇಕು, ಅದು ನಿಯಮ. ಅದು ಕ್ಲಿಯರ್ ಆಗೋ ಮುನ್ನವೇ ಈ ಪುಸ್ತಕದ ಪ್ರತಿಗಳು ಅಮೆರಿಕ, ಕೆನಡಾ, ಜರ್ಮನಿ ಮತ್ತು ಆಸ್ಟ್ರೇಲಿಯಾದಂತಹ ರಾಷ್ಟ್ರಗಳಲ್ಲಿ ಆನ್ಲೈನ್ ಮೂಲಕ ಮಾರಾಟಕ್ಕೆ ಲಭ್ಯ ಆಗಿದ್ವು. ಲೀಕ್ ಆದ ಪುಸ್ತಕದ ಫೈಲ್ ಮೊದಲು .io ಅನ್ನೋ ಡೊಮೈನ್ ನಲ್ಲಿ, ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಅಪ್ಲೋಡ್ ಆಗಿತ್ತು. ಆ ಡೊಮೈನ್ ನಲ್ಲಿ ಆಮೇಲೆ ಅಲ್ಲಿಂದ ಅಮೆರಿಕ, ಕೆನಡಾ, ಜರ್ಮನಿ ಮತ್ತು ಆಸ್ಟ್ರೇಲಿಯಾಗೆ ಹರಡ್ತು. ಏನೋ ತನಿಖೆಯಲ್ಲಿ ಲೀಕ್ ಆದ ಪ್ರತಿಯಲ್ಲಿ 13 ಅಂಕಿಗಳ ISBN ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಪತ್ತೆಯಾಗಿರೋದು ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಇದರ ಅರ್ಥ ಲೀಕ್ ಆಗಿರೋದು ಯಾವುದೋ ಕರಡು ಪ್ರತಿಯಲ್ಲ, ರಾ ಡ್ರಾಫ್ಟ್ ಅಲ್ಲ, ಬದಲಾಗಿ ಮಾರಾಟಕ್ಕೆ ಸಂಪೂರ್ಣ ಸಿದ್ಧವಾಗಿದ್ದ ಅಧಿಕೃತ ಪ್ರತಿ. ನರವಣೆ ಅವರು ಇಲ್ಲಿ ಲೀಕ್ ಮಾಡಿಲ್ಲ. ಇದು ಅವರು ಪಬ್ಲಿಷರಿಗೆ ಕೊಟ್ಟ ಮೇಲೆ, ಪಬ್ಲಿಷರ್ ಕೈಗೆ ಹೋದ್ಮೇಲೆ ಅಲ್ಲಿಂದ ಮುಂದಕ್ಕೆ ಲೀಕ್ ಆಗಿರೋದು ಅಂತ. ಹೀಗಾಗಿ ನಮ್ಮ ದೇಶದ ರಕ್ಷಣಾ ರಹಸ್ಯಗಳನ್ನ ಒಳಗೊಂಡಿರೋ ಈ ಪುಸ್ತಕವನ್ನ ಉದ್ದೇಶಪೂರ್ವಕವಾಗಿಯೇ ವಿದೇಶಿ ಮಾರುಕಟ್ಟೆಯಲ್ಲಿ ಯಾರು ಲೀಕ್ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನ ಈಗ ಇಟ್ಕೊಂಡು ದಿಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಪುಸ್ತಕದ ಪ್ರಕಟಣೆಯ ಹೊಣೆ ಹೊತ್ತಿರೋ ಪೆಂಗ್ವಿನ್ ಸಂಸ್ಥೆಯನ್ನ ಕೂಡ ವಿಚಾರಿಸ್ತಾ ಇದ್ದಾರೆ. ಈ ಘಟನೆ ಆಗ್ತಿದ್ದ ಹಾಗೆ ಡಿಫೆನ್ಸ್ ನವರು ಈಗ ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇದ್ದಾರೆ. ಸೇನೆಗೆ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿಗಳು ಪುಸ್ತಕ ಬರಿಬೇಕು ಅಂದ್ರೆ ಹೊಸ ಮಾರ್ಗಸೂಚಿಯನ್ನ ಪಾಲಿಸಬೇಕು. ಇದನ್ನ ಶೀಘ್ರ ಜಾರಿಗೆ ತರೋಕೆ ರಕ್ಷಣಾ ಸಚಿವಾಲಯ ಪ್ಲಾನ್ ಮಾಡಿದೆ. ಇನ್ನು ಕಳೆದ ವರ್ಷ ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆ ದೊಡ್ಡ ಸ್ಫೋಟಕ ಮಾಹಿತಿ. ಈ ವಿಮಾನ ಅಪಘಾತ ಆಗಿದ್ದು ತಾಂತ್ರಿಕ ದೋಷದಿಂದ ಅಲ್ಲ, ಇದು ಉದ್ದೇಶಪೂರ್ವಕ ಕೃತ್ಯ ಅಂತ ಇಟಲಿ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಫಾರಿನ್ ಪತ್ರಿಕೆ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಟಲಿ ಮೂಲದ ಕೊರಿಯರೆ ಡೆಲಾ ಸೆರಾ ಅನ್ನೋ ಪತ್ರಿಕೆ ಉದ್ದೇಶಪೂರ್ವಕವಾಗಿ ವಿಮಾನದ ಎಂಜಿನ್ ಫ್ಯೂಲ್ ಕಂಟ್ರೋಲ್ ಸ್ವಿಚ್ ಗಳನ್ನ ಆಫ್ ಮಾಡಿದ್ದೇ ಈ ದುರಂತಕ್ಕೆ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಭಾರತೀಯ ತನಿಖಾಧಿಕಾರಿಗಳೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇದರಲ್ಲಿ ಭಾರತೀಯ ತನಿಖಾಧಿಕಾರಿಗಳಿಗೆ ಸಹಾಯ ಮಾಡ್ತಾ ಇರೋ ಅಮೆರಿಕನ್ ತನಿಖಾಧಿಕಾರಿಗಳು ಈ ತನಿಖೆಯನ್ನ ಬ್ರೇಕ್ ಥ್ರೂ ಅಂತ ಹೇಳಿದ್ದಾರೆ ಅಂತ ಈ ಪತ್ರಿಕೆ
ರಿಪೋರ್ಟ್ ಮಾಡಿದೆ. ಅಲ್ಲದೆ ವಿಮಾನದ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಈ ಅಪಘಾತ ಆಗೋಕ್ಕೂ ಮುಂಚೆ ಖಿನ್ನತೆಯಿಂದ ಬಳಲ್ತಾ ಇದ್ರು ಅಂತಲೂ ಉಲ್ಲೇಖ ಮಾಡಿದೆ. ಈ ಆರೋಪ ಈ ಹಿಂದೆನೂ ಕೇಳಿ ಬಂದಿತ್ತು, ಆದ್ರೆ ಅವರ ಫ್ಯಾಮಿಲಿ ಅದನ್ನ ನಿರಾಕರಿಸಿತ್ತು. ಸ್ನೇಹಿತರೆ, ಕಳೆದ ಜೂನ್ ನಲ್ಲಿ ವಿಮಾನ ಅಪಘಾತ ಆದ್ಮೇಲೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ಸ್ ಇನ್ವೆಸ್ಟಿಗೇಷನ್ ಬ್ಯೂರೋ AAIB ಪ್ರಾಥಮಿಕ ವರದಿಯನ್ನ ಬಿಡುಗಡೆ ಮಾಡಿತ್ತು. ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ವಿಮಾನದ ಫ್ಯೂಲ್ ಕಂಟ್ರೋಲ್ ಸ್ವಿಚ್ ಗಳನ್ನ ರನ್ ಇಂದ ಕಟ್ ಆಫ್ ಪೊಸಿಷನ್ಗೆ ಮೂವ್ ಮಾಡಲಾಗಿತ್ತು ಅಂತ ಹೇಳಿತ್ತು. ಅವರು ಕೂಡ ಸಮಥಿಂಗ್ ಇದೇ ರೀತಿ ಹೇಳಿದ್ರು. ಅಲ್ಲದೆ ಕಾಕ್ಪಿಟ್ ಸಂಭಾಷಣೆಯನ್ನ ಕೂಡ ಮೆನ್ಷನ್ ಮಾಡಿತ್ತು. ಅದರಲ್ಲಿ ಒಬ್ಬ ಪೈಲಟ್ ಯಾಕೆ ಫ್ಯೂಲ್ ಸ್ವಿಚ್ ಅನ್ನ ಆಫ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರು, ಇನ್ನೊಬ್ರು ಇಲ್ಲ ನಾನ್ ಮಾಡಿಲ್ಲ ಅಂತ ಹೇಳಿದ್ರು ಅನ್ನೋದನ್ನ AAIB ಉಲ್ಲೇಖಿಸಿತ್ತು. ಇಷ್ಟೆಲ್ಲ ಆದ್ರೂ ಸರ್ಕಾರ ಈ ದುರಂತಕ್ಕೆ ನೇರವಾಗಿ ಪೈಲಟ್ ಗಳೇ ಹೊಣೆ ಅಂತ ಇನ್ನೂ ಹೇಳಲಿಲ್ಲ. ಇನ್ನು ಈ AAIB ಪ್ರಿಲಿಮಿನರಿ ರಿಪೋರ್ಟ್ ಬಂದ ಮೇಲೆ ಪೈಲಟ್ ಅಸೋಸಿಯೇಷನ್ ಪ್ರತಿಭಟನೆ ಮಾಡಿತ್ತು. ದುರಂತಕ್ಕೆ ಪೈಲಟ್ಗಳು ಹೊಣೆ ಅಂತ ವರದಿ ಮಾಡ್ತಾ ಇದ್ದೀರಾ, ಸರಿ ಇಲ್ಲ ಇದು ಅಂತ ಹೊಸ ತನಿಖೆ ಮಾಡಬೇಕು ಅಂತ ಹೇಳಿತ್ತು. ಈಗ ಇಟಲಿ ಮೂಲದ ಪತ್ರಿಕೆ ಈ ಇನ್ವೆಸ್ಟಿಗೇಷನ್ ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಸಹಾಯ ಮಾಡಿದ ಅಮೆರಿಕನ್ ಅಧಿಕಾರಿಗಳ ಮೂಲಗಳನ್ನ ಉಲ್ಲೇಖಿಸಿ ಇಲ್ಲ ಪೈಲಟ್ ಗಳೇ ಆಫ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಪೈಲಟೇ ಆಫ್ ಮಾಡಿದ್ದು ಅಂತ ಆದ್ರೆ ಯಾಕೆ? ಖಿನ್ನತೆನಾ? ತನ್ನನ್ನು ತಾನು ಮುಗಿಸಿಕೊಳ್ಳೋ ಬರದಲ್ಲಿ ಇಡೀ ಫ್ಲೈಟ್ ಸಮೇತ ಅಷ್ಟು ಜನರನ್ನ ಅವರು ಬಲಿ ಪಡೆದ್ರ ಅಥವಾ ಇಂಟೆನ್ಷನ್ಸ್ ಏನಿತ್ತು ಅನ್ನೋದು ಇಡೀ ದೇಶವನ್ನ ನಡುಗಿಸ್ತಾ ಇದೆ. ಸುದ್ದಿ ಕೇಳಿದ್ರೆ ಕೂಡ ಒಂದ್ಸಲ ಯಾರಿಗಾದ್ರೂ ಆತಂಕ, ಮುಂದೇನಪ್ಪ ಈ ರೀತಿ ಆದ್ರೆ ವಿಮಾನಗಳಲ್ಲಿ ಅನ್ನೋ ಭಯ ಮೂಡೋಕೆ ಕಾರಣ ಆಗ್ತಾ ಇದೆ. ಹಾಗಂತ ಇಂಥ ಘಟನೆಗಳು ಜಗತ್ತಲ್ಲಿ ಆಗಿಲ್ಲ ಅಂತಲ್ಲ, ಆಗಿದೆ ಸ್ನೇಹಿತರೆ. ಪೈಲಟ್ಗಳು ಈ ರೀತಿ ಮಾಡ್ಕೊಂಡ್ಬಿಡೋದು, ಇಡೀ ವಿಮಾನವನ್ನ ಬಲಿ ಕೊಟ್ಬಿಡೋದು, ಈ ತರದ್ದು ಆಗಿದೆ. 1970s ನಂತರವೇ 6ರಿಂದ 8 ಘಟನೆಗಳು ಈ ತರದ್ದು ಆಗಿ ಇದುವರೆಗೆ 500ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಆ ಪಟ್ಟಿಗೆ ಇದು ಸೇರುತ್ತಾ ಅನ್ನೋದು ಈಗ ಬಹಳ ಬಹಳ ಚರ್ಚೆಗೆ ಕಾರಣ ಆಗ್ತಿರೋ ವಿಚಾರ. ಏನೋ ದೇಶದ ಅತಿ ದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ರಕ್ಷಣಾ ಸ್ವಾಧೀನ ಪರಿಷತ್ತು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನುಮೋದನೆ ಕೊಟ್ಟಿದೆ. ಭಾರತಿ 3.60 ಲಕ್ಷ ಕೋಟಿ ರೂಪಾಯಿಗಳ ಮೆಗಾ ಡೀಲ್ ಓಕೆ ಆಗಿದೆ. ಇದರಿಂದ ಭಾರತೀಯ ವಾಯುಪಡೆಗೆ 114 ರಫೇಲ್ ಜೆಟ್ ಗಳ ಖರೀದಿಯಾಗುತ್ತೆ. ಕಾಂಬ್ಯಾಟ್ ಮಿಸೈಲ್ ಗಳ ಖರೀದಿಗೂ ಅನುಮೋದನೆ ಸಿಕ್ಕಿದೆ. ಆ ಮಿಸೈಲ್ಗಳು ಯಾವುದನ್ನೋದನ್ನ ಕನ್ಫರ್ಮ್ ಮಾಡಿಲ್ಲ. ಹಾಗೆ ಏರ್ ಶಿಪ್ ಬೇಸ್ಡ್ ಹೈ ಆಲ್ಟಿಟ್ಯೂಡ್ ಸೂಡೋ ಸ್ಯಾಟಲೈಟ್ ಇವುಗಳ ಖರೀದಿಗೂ ಕೂಡ ಅಪ್ರೂವಲ್ ಕೊಡಲಾಗಿದೆ. ಇವೆಲ್ಲ ವಾಯುಪಡೆಗೆ ಖರೀದಿ ಮಾಡ್ತಿದ್ದಾರೆ. ಇನ್ನು ಭಾರತೀಯ ಸೇನೆಗೆ ಶತ್ರುಗಳ ಟ್ಯಾಂಕರ್ ಗಳನ್ನ ಪುಡಿ ಮಾಡೋ ವೈಭವ್ ಆಂಟಿ ಟ್ಯಾಂಕ್ ಮೈನ್ಸ್ ಗಳನ್ನ ಕೂಡ ಖರೀದಿ ಮಾಡಲಾಗ್ತಿದೆ. ಈಗ ಆಲ್ರೆಡಿ ಸೇನೆಯಲ್ಲಿರೋ T-72 ಟ್ಯಾಂಕ್ಗಳು BMP-2 ಇನ್ಫ್ಯಾಂಟ್ರಿ ಕಾಂಬ್ಯಾಟ್ ವೆಹಿಕಲ್ ಗಳ ಅಪ್ಗ್ರೇಡೇಷನ್ ಮಾಡೋಕು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನು ಭಾರತೀಯ ನೌಕಾಪಡೆಗೆ ಶತ್ರು ಸಬ್ಮರೀನ್ ಗಳನ್ನ ಬೇಟೆಯಾಡೋಕೆ P-8I ಲಾಂಗ್ ರೇಂಜ್ ಮ್ಯಾರಿಟೈಮ್ ರೆಕನೆಸೆನ್ಸ್ ಏರ್ ಕ್ರಾಫ್ಟ್ ಪೊಸೈಡಾನ್ ಗಳನ್ನ ಖರೀದಿ ಮಾಡೋಕು ಕೂಡ ಅನುಮೋದನೆ ಸಿಕ್ಕಿದೆ. ಹಾಗೆ 4 ಮೆಗಾವ್ಯಾಟ್ ಮರೈನ್ ಗ್ಯಾಸ್ ಟರ್ಬೈನ್ ಜನರೇಟರ್ ಗಳ ಖರೀದಿಗೂ ಅಪ್ರೂವಲ್ ಸಿಕ್ಕಿದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ನ ಡಾರ್ನಿಯರ್ ವಿಮಾನಗಳಿಗೆ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾರೆಡ್ ಸಿಸ್ಟಮ್ ಗಳ ಖರೀದಿ ಸೇರಿದ ಹಾಗೆ ಇನ್ನು ಸಾಕಷ್ಟು ಮಹತ್ವದ ಸೇನಾ ಸಲಕರಣೆಗಳ ಖರೀದಿಗೆ ರಾಜನಾಥ್ ಸಿಂಗ್ ಅವರ ನೇತೃತ್ವದ ಅಂದ್ರೆ ಡಿಫೆನ್ಸ್ ಮಿನಿಸ್ಟರ್ ನೇತೃತ್ವದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಒಪ್ಪಿಗೆ ಕೊಟ್ಟಿದೆ. ಇನ್ನು ಈ ರಫೇಲ್ ಡೀಲ್ ಪ್ರಕಾರ ಫ್ರಾನ್ಸ್ ನಿಂದ 18 ರಫೇಲ್ ಜೆಟ್ಗಳು ನೇರವಾಗಿ ರೆಡಿ ಟು ಫ್ಲೈ ಸ್ಥಿತಿಯಲ್ಲಿ ವಾಯುಪಡೆಗೆ ಸೇರ್ತವೆ. ಉಳಿದ ಜೆಟ್ಗಳು ಭಾರತದಲ್ಲೇ ರೆಡಿ ಆಗಲಿವೆ. ಈ ಮೂಲಕ ಭಾರತದ ಬತ್ತಳಿಕೆಯಲ್ಲಿ ರಫೇಲ್ ಫ್ಲೀಟ್ ನ ಸಂಖ್ಯೆ 176ಕ್ಕೆ ಜಿಗಿಯುತ್ತೆ. ವಾಯುಪಡೆಗಾಗಿ ಸದ್ಯ 36 ಮತ್ತು ನೌಕಾಪಡೆಗಾಗಿ 26 ಜೆಟ್ ಗಳನ್ನ ನಾವು ಖರೀದಿ ಮಾಡಿದ್ದೀವಿ. ನೌಕಾಪಡೆದು ಇನ್ನು ಬರ್ತಾ ಇದಾವೆ, ಇನ್ನು ಬಂದಿಲ್ಲ. ಸೊ ಫ್ಯೂಚರ್ ನಲ್ಲಿ ಇದೆಲ್ಲ ಸೇರಿದಾಗ ಭಾರತೀಯ ವಾಯುಪಡೆಯ ಬ್ಯಾಕ್ ಬೋನ್ ಆಗೋದು ರಫೇಲ್ ಗ್ಯಾರಂಟಿ. ಏನೋ ಕಾಂಗ್ರೆಸ್ನವರು ಸ್ಪೀಕರ್ ವಿರುದ್ಧವೇ ಅವಿಶ್ವಾಸ ಮಂಡಿಸ್ತೀವಿ, ಅವ್ರನ್ನ ತೆಗೆದು ಹಾಕ್ತಿವಿ ಅಂತ ಹೇಳಿ ಆಕ್ಷನ್ ತಗೊಳ್ಳೋಕೆ ಅಂದ್ರೆ ಅವರ ವಿರುದ್ಧ ಲೆಟರ್ ಎಲ್ಲ ಮೂವ್ ಮಾಡಿದ್ರಲ್ಲ, ಈಗ ರಾಹುಲ್ಗೂ ನಾವು ಹಾಗೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ರಾಹುಲ್ ವಿರುದ್ಧ ನಿಲುವಳಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಜೀವನ ಪರ್ಯಂತ ಚುನಾವಣೆಗಳಲ್ಲಿ ಸ್ಪರ್ಧಿಸದಂತೆ ಅವರಿಗೆ ಬ್ಯಾನ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇದರ ಬಗ್ಗೆ ಮಾತನಾಡಿರೋ ಡುಬೆ, ಸೋರೋಸ್ ಫೌಂಡೇಶನ್, ಫೋರ್ಡ್ ಫೌಂಡೇಶನ್, USAID ಇವರೊಂದಿಗೆ ರಾಹುಲ್ ಸೇರ್ಕೊಂಡಿದ್ದಾರೆ. ಯಾವುದೇ ಪ್ರೂಫ್ ಇಲ್ಲದೆ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಮೇಲೆ ಆರೋಪ ಮಾಡ್ತಾರೆ. ಸರ್ಕಾರ ಹಾಗೂ ಇತರ ಸಂಸ್ಥೆಗಳ ರೆಪ್ಯುಟೇಷನ್ ಹಾಳು ಮಾಡ್ತಿದ್ದಾರೆ. ರಾಹುಲ್ ಅನೈತಿಕ ಗೂಂಡಾಗಳ ಗ್ಯಾಂಗ್ಗೆ ಸೇರ್ಕೊಂಡು ಭಾರತವನ್ನು ಒಳಗಿನಿಂದಲೇ ಅಸ್ಥಿರಗೊಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಭಯಂಕರವಾಗಿ ದಾಳಿ ಮಾಡಿದ್ದಾರೆ, ವಾಗ್ದಾಳಿ ಮಾಡಿದ್ದಾರೆ. ನಿನ್ನೆ ರಾಹುಲ್ ಬಿಜೆಪಿ ವಿರುದ್ಧ ರಣಾರ್ಭಟವನ್ನ ತೋರಿಸಿದ್ರು, ಸಿಕ್ಕಾಪಟ್ಟೆ ವಾಗ್ದಾಳಿ ಮಾಡಿದ್ರು. ಎಲ್ಲ ಸೇರಿಸಿ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ ಇವತ್ತು ನಿಶಿಕಾಂತ್ ದುಬೆ ಮುಂದೆ ನಿಂತುಕೊಂಡು ಬಿಜೆಪಿ ಪರವಾಗಿ ರಾಹುಲ್ ಮೇಲೆ ದಾಳಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಚಿವ ರಿಜಿಜು ಕೂಡ ಆಗಿದ್ದಾರೆ. ಇದಕ್ಕೆ ಭಾರತ ಅಮೆರಿಕ ಡೀಲ್ ಬಗ್ಗೆ ರಾಹುಲ್ ಗಾಂಧಿ ಆಧಾರ ರಹಿತ ಆರೋಪಗಳನ್ನ ಮಾಡಿದ್ದಾರೆ. ಅವರ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯ ಮಂಡಿಸ್ತೀವಿ ಅಂತ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅಲ್ಲದೆ ರಿಜಿಜು ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ವಿಪಕ್ಷಗಳು ಸ್ಪೀಕರ್ ಓಂ ಬಿರ್ಲಾ ಕೂತಿರೋ ಚೇಂಬರ್ ಸುತ್ತ ನಿಂತು ಗಲಾಟೆ ಮಾಡ್ತಿರೋದು ಕಾಣಿಸಿದೆ. ಇದರ ಬಗ್ಗೆ ಬರೆದಿರೋ ರಿಜಿಜು, ಸುಮಾರು 20-25 ಕಾಂಗ್ರೆಸ್ ಸಂಸದರು ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರ ಚೇಂಬರ್ಗೆ ನುಗ್ಗಿದ್ದಾರೆ. ಈ ವೇಳೆ ಸ್ಪೀಕರ್ ಅವರನ್ನ ನಿಂದಿಸಿದ್ದಾರೆ. ನಮ್ಮ ಗೌರವಾನ್ವಿತ ಪ್ರಧಾನಿಗಳಿಗೆ ಬೆದರಿಕೆ ಹಾಕಿದ್ದಾರೆ. ನಮ್ಮ ಪಕ್ಷ ಸಮಸ್ಯೆ ಬಗೆಹರಿಸೋಕೆ ಮಾತಾಡಕ್ ಬಯಸುತ್ತೆ, ಇವರು ಫಿಸಿಕಲಿ ದಾಳಿ ಮಾಡೋಕ್ ಬರ್ತಾ ಇದ್ದಾರೆ ದೈಹಿಕವಾಗಿ ಅಂತ
ಆರೋಪ ಮಾಡಿದ್ದಾರೆ. ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ದೇಶಾದ್ಯಂತ ಏನು ಬಂದ್ಗೆ ಕರೆ ಕೊಟ್ಟಿದ್ರು, ಭಾರತ್ ಬಂದ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಕಾಣಲಿಲ್ಲ. ಕೇರಳ, ಒಡಿಶಾ, ಪಶ್ಚಿಮ ಬಂಗಾಳ ಅಲ್ಲಿ ಕೆಲವು ಕಡೆ ಬಂದ್ ಯಶಸ್ವಿಯಾಗಿದೆ. ಕೇರಳದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು ಬೀದಿಗಿಳಿದಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಹಾಜರಾತಿ ಕಮ್ಮಿ ಇತ್ತು. ಬಹುತೇಕ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ವು. ಒಡಿಶಾದಲ್ಲೂ ಕೂಡ ಬಂದ್ ಬಿಸಿ ಕಾಣಿಸ್ತು. ಭುವನೇಶ್ವರ್, ಕಟಕ್ನಲ್ಲಿ ರಸ್ತೆ ತಡೆ ನಡೆಸಿದ್ರಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಆದ್ರೆ ಉಳಿದಂತೆ ಭಾರತದ ಇತರ ಭಾಗದಲ್ಲಿ ದೊಡ್ಡ ಪ್ರದೇಶದಲ್ಲಿ ಅಂತ ದೊಡ್ಡ ಪರಿಣಾಮ ಕಾಣಲಿಲ್ಲ. ಕರ್ನಾಟಕದಲ್ಲೂ ಪರಿಣಾಮ ಇರಲಿಲ್ಲ. ಬಸ್, ಮೆಟ್ರೋ ಸಂಚಾರ, ಅಂಗಡಿ, ಶಾಪ್ಸ್, ಮಾಲ್ಸ್ ಎಲ್ಲ ನಾರ್ಮಲ್ ಆಗೇ ಇತ್ತು. ಬ್ಯಾಂಕ್ ಸೇವೆಗಳಲ್ಲಿ ಮಾತ್ರ ಕೆಲವೊಂದು ಬ್ಯಾಂಕ್ ನೌಕರರ ಒಕ್ಕೂಟ ಕೂಡ ಬೆಂಬಲ ಕೊಟ್ಟಿದ್ದರಿಂದ ಕೆಲ ಬ್ಯಾಂಕ್ಗಳಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗಿದ್ದು ಬಿಟ್ರೆ ಓವರ್ ಆಲ್ ಜನಜೀವನ ಸಹಜವಾಗಿತ್ತು. ಕೇಂದ್ರ ಸರ್ಕಾರದ ನೂತನ ಲೇಬರ್ ಕೋಡ್ ನಿಂದ ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ. ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದಿಂದ ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಭಾರತ್ ಬಂದ್ಗೆ ಕರೆ ಕೊಡಲಾಗಿತ್ತು. ಇನ್ನು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೊಂದಿಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಬಾಯಿ ಬಿಡ್ತಾನೆ ಇಲ್ಲ. ಮಾರ್ಮಿಕ ಉತ್ತರ ಕೊಡ್ತಾ ಇದ್ದಾರೆ. ಸಿಎಂ ಕುರ್ಚಿದಿಂದ ಆಯ್ತಾ ಅಂತ ಕೇಳಿದ್ರೆ ಎಲ್ಲ ಮಾತಾಡಿದೀನಿ, ಅದನ್ನೆಲ್ಲ ಬಹಿರಂಗವಾಗಿ ಹೇಳಕ್ ಆಗಲ್ಲ ಅಂದಿದ್ದಾರೆ. ಕಾಲ ಉತ್ತರ ಹೇಳುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಬುಧವಾರ ರಾತ್ರಿ ಡಿ ಕೆ ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲ್ ಇವರಿಬ್ಬರೊಂದಿಗೂ ಕೂಡ 1 ಗಂಟೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಉಡುಪಿ ಜಿಲ್ಲೆಗೆ ಏರ್ಪೋರ್ಟ್ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಆಫರ್ ಇಟ್ಟಿದೆ. ಕರ್ನಾಟಕ ಸರ್ಕಾರ ಸೂಕ್ತ ನೆರವನ್ನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಉಡುಪಿ ಜಿಲ್ಲೆಯ ಎರ್ಮಾಳ್ನಲ್ಲಿ ಏರ್ಪೋರ್ಟ್ ಮಾಡಬಹುದು ಅಂತ ಕೇಂದ್ರ ವಿಮಾನಯಾನ ಖಾತೆ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬರೆದ ಪತ್ರದಲ್ಲಿ ನಾಯ್ಡು ಇದನ್ನು ತಿಳಿಸಿದ್ದಾರೆ. ಉಡುಪಿಯ ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಕೋರಿಕೆ ಮೇರೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಎರ್ಮಾಳ್ನಲ್ಲಿ ಹೊಸ ಏರ್ಪೋರ್ಟ್ ಬಗ್ಗೆ ನಾಯ್ಡು ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು. ಇದಕ್ಕೆ ಲೆಟರ್ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಯ್ಡು. ಕೇಂದ್ರದ ಉಡಾನ್ ಸ್ಕೀಮ್ ನಡಿ ವಿಮಾನ ನಿಲ್ದಾಣ ಡೆವಲಪ್ ಮಾಡೋಕ್ಕೆ ಸುಧಾರಣೆಗೆ ಅವಕಾಶ ಇದೆ. ಸೂಕ್ತ ಜಾಗ ಗುರುತಿಸಿ ಯೋಜನೆಯ ಕಾರ್ಯ ಸಾಧ್ಯತೆಯನ್ನು ಸ್ಟಡಿ ಮಾಡಿ ಕರೆಕ್ಟಾಗಿ ಪ್ರಸ್ತಾವನೆ ಕೊಟ್ಟರೆ ನಾವು ಕೇಂದ್ರ ಸರ್ಕಾರದ ಗ್ರೀನ್ ಫೀಲ್ಡ್ ನೀತಿಯಂತೆ ಅಗತ್ಯ ನೆರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಪ್ರಸ್ತಾಪಿಸಿದ್ದ ಮಹತ್ವಾಕಾಂಕ್ಷೆಯ ಡಬಲ್ ಡೆಕ್ಕರ್ ಮೆಟ್ರೋ ಯೋಜನೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಸರ್ಜಾಪುರ್ ಟು ಹೆಬ್ಬಾಳ್ ನಮ್ಮ ಮೆಟ್ರೋದ ರೆಡ್ ಲೈನ್ ಮಾರ್ಗದಲ್ಲಿ ಡಬಲ್ ಡೆಕ್ಕರ್ ಮೇಲ್ಸೇತುವೆ ನಿರ್ಮಿಸೋಕೆ ಸಿದ್ದು ಸರ್ಕಾರ ಪ್ಲಾನ್ ಮಾಡಿತ್ತು. ಆದರೆ DPRಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಒಂದೇ ಪಿಲ್ಲರ್ ಮೇಲೆ ರಸ್ತೆ ಮತ್ತು ಮೆಟ್ರೋ ಎರಡೂ ಮಾಡಿದ್ರೆ ಮೆಟ್ರೋ ಬದಲು ಫ್ಲೈಓವರ್ ಬಳಸೋಕೆ ಶುರು ಮಾಡ್ತಾರೆ. ಇದರಿಂದ ಮೆಟ್ರೋ ಮಾಡೋ ಉದ್ದೇಶವೇ ಈಡೇರಲ್ಲ ಅಂತ ಕೇಂದ್ರ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಅಗತ್ಯ ಇದ್ರೆ ಜಂಕ್ಷನ್ಗಳಲ್ಲಿ ಮಾತ್ರ ಡಬಲ್ ಡೆಕ್ಕರ್ ಮಾಡಿ, ಇಡೀ ಮಾರ್ಗವೇ ಆ ಥರ ಬೇಡ ಅಂತ ಸಲಹೆ ಕೊಟ್ಟಿದೆ. ಕಾಸ್ಟ್ ಕೂಡ ಸಿಕ್ಕಾಪಟ್ಟೆ ಆಗುತ್ತೆ ಅಂತ. ಈ ಯೋಜನೆಯನ್ನು ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಹೀಗಾಗಿ 2031ಕ್ಕೆ ಪೂರ್ಣಗೊಳ್ಳೋ ನಿರೀಕ್ಷೆಯಲ್ಲಿದ್ದ 28,000 ಕೋಟಿ ರೂಪಾಯಿ ವೆಚ್ಚದ ಈ ಮೆಗಾ ಯೋಜನೆಗೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಹೆಚ್ಚಿದೆ. ಆದರೆ ಕರ್ನಾಟಕ ಸರ್ಕಾರದ ವಾದ ಏನು ಅಂದರೆ, ಬೆಂಗಳೂರು ನಗರದಲ್ಲಿ ಸಿಕ್ಕಾಪಟ್ಟೆ ರಿಯಲ್ ಎಸ್ಟೇಟ್ ಕಾಸ್ಟ್, ಲ್ಯಾಂಡ್ ಅಕ್ವಿಸಿಷನ್ ಇಂಪಾಸಿಬಲ್, ತುಂಬ ಕಷ್ಟ ಇದೆ. ಹಾಗಾಗಿ ನಾವು ಡಬಲ್ ಡೆಕ್ಕರ್ ಮಾಡಿದ್ರೆ ರೋಡು ಆಗುತ್ತೆ, ಅದೇ ಪಿಲ್ಲರಲ್ಲಿ ಮೆಟ್ರೋನು ಆಗುತ್ತೆ ಅನ್ನೋದು ಕರ್ನಾಟಕ ಸರ್ಕಾರದ ವಾದ. ಇನ್ನು ನಾಯಿ ಗಲಾಟೆ ಮುಂದುವರೆದಿದೆ. ಬೆಂಗಳೂರಲ್ಲಿ ನಾಯಿ ಸಾಕೋರಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ರೂಲ್ಸ್ ತರ್ತಾ ಇದೆ. ಇನ್ನು ಮುಂದೆ ನಾಯಿ ಸಾಕೋಕೆ GBA ಪಶುಪಾಲನಾ ಇಲಾಖೆಯಿಂದ ಕಡ್ಡಾಯ ಲೈಸೆನ್ಸ್ ಪಡಿಬೇಕು. ವಾರ್ಷಿಕ ಇಂತಿಷ್ಟು ಅಂತ ಹೇಳಿ ಚಾರ್ಜಸ್ ಕೂಡ ಇರುತ್ತೆ, ಅದನ್ನು ಕಟ್ಟಬೇಕು. ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೋಬೇಕು. ಕ್ರೂರ ಸ್ವಭಾವದ ನಾಯಿಗಳನ್ನು ಸಾಕಂಗಿಲ್ಲ. ಪ್ರತಿ ನಾಯಿ ಮಾಲೀಕರು ತಮ್ಮ ಸ್ವಂತ ಖರ್ಚಲ್ಲಿ ಮೈಕ್ರೋಚಿಪ್ ಅನ್ನು ಕೂಡ ನಾಯಿಗಳಿಗೆ ಅಳವಡಿಸಬೇಕು. ನಾಯಿಗೆ ರೇಬಿಯಸ್ ಲಸಿಕೆ ಹಾಕಿಸಿದ್ರ ಬಗ್ಗೆ ನೋಂದಾಯಿತ ಪಶುವೈದ್ಯರಿಂದ ದೃಢೀಕರಣ ಇಟ್ಕೊಂಡಿರಬೇಕು ಅಂತ ರೂಲ್ಸ್ ಇರುತ್ತೆ. 1960 ಪ್ರಾಣಿ ಹಿಂಸೆ ಕಾಯ್ದೆ ಅಡಿ ರೂಲ್ಸ್ ತರೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಕೆಲವರಂತೂ ನಾಯಿಗಳನ್ನು ಸಿಕ್ಕಾಪಟ್ಟೆ ಸಾಕೊಂಡಿರ್ತಾರಲ್ಲ, ಡಜನ್ ಗಟ್ಟಲೆ ನಾಯಿ ಸಾಕೋರು ಕೂಡ ಇದ್ದಾರೆ. ಇಲ್ಲಿ ನಾವು ನಿಯರ್ ಬೈ ಒಬ್ರು ನೋಡಿದ್ದೀವಿ. ರಸ್ತೆಯಲ್ಲೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಅವ್ರ ಮನೆ ಕ್ಲೀನ್ ಆಗಿರಬೇಕು, ರಸ್ತೆ ಎಲ್ಲ ಶೌಚಾಲಯ ನಾಯಿಗಳಿಗೆ, ಅಂಥವ್ರಿಗೆಲ್ಲ ಇದು ಕಷ್ಟ ಆಗ್ಬೋದು. ಏನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ವಿಮಾನದಲ್ಲಿ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಏರ್ಪೋರ್ಟ್ನಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ ಕೂಡ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿತ್ತು. ಹೀಗಾಗಿ ಬಹುಶಃ ಇನ್ನೇನು ಪ್ರಯೋಜನ ಇಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಬಂದಿರಂಗೆ ಕಾಣಿಸ್ತಾ ಇದೆ. ಏನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಕಡ್ಡಾಯಕ್ಕೆ ವಿರೋಧ ವ್ಯಕ್ತಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಂಘಟನೆ ಜಮಿಯತ್ ಉಲೆಮಾ ಎ ಹಿಂದ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇದು ಸಂವಿಧಾನದ ಉಲ್ಲಂಘನೆ, 25ನೇ ವಿಧಿ ನೀಡಿರೋ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಜಮಿಯತ್ ಮುಖ್ಯಸ್ಥ ಮದನಿ ಆರೋಪ ಮಾಡಿದ್ದಾರೆ. ಒಂದೇ ಮಾತರಂ ಹಾಡೋರನ್ನ ಮುಸ್ಲಿಮರು ತಡೆಯಲ್ಲ, ಆದರೆ ಈ ಗೀತೆಯ ಕೆಲ ಸಾಲುಗಳು ತಾಯ್ನಾಡನ್ನ ದೇವತೆಯಾಗಿ ಆರಾಧಿಸೋದನ್ನ ಹೇಳ್ತವೆ. ಇದು ಏಕ ದೇವತಾರಾಧನೆ ನಮ್ದು. ಅಂಥ ಧರ್ಮಗಳ ನಂಬಿಕೆಗೆ ಪೆಟ್ಟು ಕೊಡುತ್ತೆ. ಇಸ್ಲಾಂನಲ್ಲಿ ಅಲ್ಲಾಹು ಬಿಟ್ಟರೆ ಬೇರೆ ಯಾರನ್ನೂ ಪೂಜೆ ಮಾಡಂಗಿಲ್ಲ. ಮುಸ್ಲಿಮರ ಮೇಲೆ ಇದನ್ನು ಬಲವಂತವಾಗಿ ಹೇರೋದು ಸರಿಯಲ್ಲ
ಅಂತ ಹೇಳಿದ್ದಾರೆ. ಇನ್ನು ಮುಂಬೈನಲ್ಲಿ ಫೆಬ್ರವರಿ 8ರ ವರ್ಲ್ಡ್ ಕಪ್ ನಂತರ ನೇಪಾಳ ಕ್ರಿಕೆಟ್ ಫ್ಯಾನ್ಸ್ ಮಾಡಿರೋ ಕೆಲಸಕ್ಕೆ ಭಾರಿ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ. ಆ ಮ್ಯಾಚಲ್ಲಿ ಇಂಗ್ಲೆಂಡ್ ವಿರುದ್ಧ ನೇಪಾಳ ಕೇವಲ 4 ರನ್ಗಳಿಂದ ಸೋತಿತ್ತು. ಆದರೆ ಪಂದ್ಯದ ನಂತರ ನೇಪಾಳದ ಅಭಿಮಾನಿಯೊಬ್ಬರು ಎಲ್ಲರ ಥರ ಬೇಸರ ಮಾಡಿಕೊಂಡು ಎದ್ದು ಹೋಗಲಿಲ್ಲ. ಬದಲಿಗೆ ಸ್ಟೇಡಿಯಂನ ಗ್ಯಾಲರಿಲಿ ಬಿದ್ದಿದ್ದ ಕಸ, ಪ್ಲಾಸ್ಟಿಕ್ ಬಾಟಲ್ಸ್, ತ್ಯಾಜ್ಯ ಎಲ್ಲ ಸ್ವಚ್ಛ ಮಾಡಿದ್ದಾರೆ. ಆ ದೃಶ್ಯಾವಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ನಾಗರಿಕ ಪ್ರಜ್ಞಾಂದ್ರಿದಿರಿ ಸೂಪರ್ ಅಂತ ಹೇಳಿದ್ದಾರೆ. ಜೆನ್ಜಿನ ಇವರು ಗೊತ್ತಿಲ್ಲ, ನೋಡ್ಬೇಕೇನಂತ. ಏನೋ T20 ವರ್ಲ್ಡ್ ಕಪ್ನಲ್ಲಿಂದು ಭಾರತ ನಮೀಬಿಯಾ ನಡುವೆ ಮ್ಯಾಚ್. ದಿಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದ ನಮೀಬಿಯಾ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಏನು ಬಿಸ್ನೆಸ್, ಎಕಾನಮಿ ಮತ್ತು ಸ್ಟಾಕ್ ಮಾರ್ಕೆಟ್ನ ಅಪ್ಡೇಟ್ಸ್ ನೋಡ್ತಾ ಹೋಗೋದಾದ್ರೆ, ಭಾರತದ ಷೇರುಪೇಟೆ ಲಾಸ್ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 558 ಪಾಯಿಂಟ್ಸ್ ಅಥವಾ 0.66% ಡೌನ್ ಆಗಿ 83,674ಕ್ಕೆ ತಲುಪಿದೆ. ನಿಫ್ಟಿ 146 ಪಾಯಿಂಟ್ಸ್ ಅಥವಾ 0.57% ಡೌನ್ ಆಗಿ 25,807ಕ್ಕೆ ರೀಚ್ ಆಗಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.46% ಡೌನ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.86% ಡೌನ್ ಆಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 472 ಲಕ್ಷ ಕೋಟಿ ರೂಪಾಯಿಗೆ ಬಂದು ನಿಂತ್ಕೊಂಡಿದೆ. ಈಗ AI ಬಂದು ಜಾಬ್ ಕಳ್ಕೊಳ್ಬಹುದು ಅನ್ನೋ ಭೀತಿ, IT ಕಂಪನಿಗಳ ಮಾರ್ಜಿನ್ ಮೇಲೆ ಪ್ರೆಷರ್ ಬೀಳ್ಬೋದು ಅನ್ನೋ ಭೀತಿಯಿಂದ IT ವಲಯದಲ್ಲಿ ಸೆಲ್ ಆಫ್ ಜಾಸ್ತಿ ಇತ್ತು, ಡೀಪ್ ಆಯಿತು. ಹಾಗೆ ಅಮೆರಿಕದ ಡಾಲರ್ ಮತ್ತು ಬಾಂಡ್ಗಳಲ್ಲಿನ ಏರಿಕೆ ಕೂಡ ಮಾರ್ಕೆಟ್ ಮೇಲೆ ನೆಗೆಟಿವ್ ಪರಿಣಾಮ ಬೀರಿದೆ. ಇನ್ನು ಅಮೆರಿಕದಲ್ಲಿ ಉದ್ಯೋಗದ ಡೇಟಾ ಚೆನ್ನಾಗಿ ಬಂದಿರೋದ್ರಿಂದ ಸದ್ಯಕ್ಕೆ ಬಡ್ಡಿ ದರಗಳು ಕಮ್ಮಿ ಆಗಲ್ಲ ಅನ್ನೋ ನಿರೀಕ್ಷೆ ಮಾರ್ಕೆಟ್ನಲ್ಲಿ ಮೂಡಿದೆ. ಇದು ಕೂಡ ಹೂಡಿಕೆದಾರರ ಸೆಂಟಿಮೆಂಟ್ ಮೇಲೆ ಪರಿಣಾಮ ಬೀರಿತು. ಇನ್ನು ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್, ಐಷರ್ ಮೋಟಾರ್ಸ್, ಟ್ರೆಂಟ್ ಮತ್ತು ICICI ಬ್ಯಾಂಕ್ ಗ್ರೀನ್ನಲ್ಲಿದ್ವು. ಇತ್ತ ಟೆಕ್ ಮಹೀಂದ್ರಾ, ಇನ್ಫೋಸಿಸ್, TCS, HCL ಟೆಕ್ನಾಲಜೀಸ್, ವಿಪ್ರೋ ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 17 ಪೈಸೆ ಏರಿಕೆಯಾಗಿ 90 ರೂಪಾಯಿ 61 ಪೈಸೆ ಆಗಿದೆ. ಇನ್ನು ಜನವರಿ ತಿಂಗಳಲ್ಲಿ ಹಣದುಬ್ಬರ ಕಳೆದ 8 ತಿಂಗಳಲ್ಲೇ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಕಳೆದ 8 ತಿಂಗಳಲ್ಲಿ CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ 2.75%ಗೆ ತಲುಪಿದೆ. ಡಿಸೆಂಬರ್ನಲ್ಲಿ ಇದು 1.3% ಇತ್ತು. ಆದರೂ ಇದು RBI ನೀಡಿದ ಟಾರ್ಗೆಟ್ 4%ಗಿಂತ ಕೆಳಗೇನೆ ಇದೆ. 4 to 6 ಒಳಗಡೆ ಇರಬೇಕು ಅನ್ನೋದು RBIನ ಟಾರ್ಗೆಟ್. ಮತ್ತೊಂದು ಕಡೆ ಹಿಂದೆ ಹಣದುಬ್ಬರವನ್ನು 2012 ಬೇಸ್ ಇಯರ್ ಆಗಿ ಇಟ್ಕೊಂಡು ಲೆಕ್ಕ ಹಾಕ್ತಾ ಇದ್ರು. ಈಗ 2026ರಿಂದ 2024 ಬೇಸ್ ಇಯರ್ ಆಗಿ ಪರಿಗಣಿಸಿ ಲೆಕ್ಕ ಹಾಕೋಕೆ ಶುರು ಮಾಡಿದ್ದಾರೆ. ಈ ಸೂಚ್ಯಂಕದಲ್ಲಿ ಆನ್ಲೈನ್ ಶಾಪಿಂಗ್, ರೂರಲ್ ಹೌಸಿಂಗ್, ರೆಂಟ್ಗಳಂತಹ ಹೊಸ ಕ್ಯಾಟಗರಿಗಳನ್ನು ಕೂಡ ಸೇರಿಸಲಾಗಿದೆ. ಇನ್ನಷ್ಟು ವಿಚಾರಗಳನ್ನು ಲೆಕ್ಕಕ್ಕೆ ಕೌಂಟ್ ಮಾಡಲಾಗ್ತಿದೆ. ಸುಮಾರು ವಿಚಾರಗಳು ಬಿಟ್ಟು ಹೋಗಿದ್ದು ಸೇರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಏನು SBI ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನ TCS ಅನ್ನ ಹಿಂದಕ್ಕೆ ಹಾಕಿ ದೇಶದ 4ನೇ ಅತಿದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿದೆ. ಇತ್ತೀಚೆಗೆ ರಿಲೀಸ್ ಆದ Q3 ರಿಸಲ್ಟ್ ಪರಿಣಾಮ SBIನ ಮಾರ್ಕೆಟ್ ಮೌಲ್ಯ 10.9 ಲಕ್ಷ ಕೋಟಿ ರೂಪಾಯಿ ತಲುಪಿತ್ತು. ಅತ್ತ TCS 10.53 ಲಕ್ಷ ಕೋಟಿಗೆ ಕುಸಿದಿದೆ. ಕೋರ್ಟ್ ಕೇಸ್ ಮತ್ತು ಎಕ್ಸ್ಟ್ರಾ ಖರ್ಚುಗಳಿಂದಾಗಿ ಲಾಸ್ ಆಗಿದೆ ಅವರಿಗೆ. ಇದರ ಪರಿಣಾಮ SBI 4ನೇ ಸ್ಥಾನಕ್ಕೇರಿದೆ. ಇನ್ನು ಮೊದಲ ಸ್ಥಾನದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, 2ನೇ ಸ್ಥಾನದಲ್ಲಿ HDFC ಬ್ಯಾಂಕ್, 3ನೇ ಸ್ಥಾನದಲ್ಲಿ ಭಾರತಿ ಏರ್ಟೆಲ್ ಮುಂದುವರೆದಿವೆ. ಇನ್ನು Q3 ರಿಸಲ್ಟ್ಸ್ ನೋಡ್ತಾ ಹೋದ್ರೆ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಲಾಭ 45% ಡೌನ್ ಆಗಿ 2049 ಕೋಟಿ ರೂಪಾಯಿಗೆ ತಲುಪಿದೆ. ಟ್ಯಾರಿಫ್, ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಾಗಿ ತನ್ನ ಕೆಲ ಯೂನಿಟ್ಗಳಲ್ಲಿ ಪ್ರೊಡಕ್ಷನ್ ಕೂಡ ನಿಂತಿದ್ರಿಂದ ಲಾಭ ಡೌನ್ ಆಗಿದೆ. ಇನ್ನು HUL ಲಾಭದಲ್ಲಿ ಗಮನಾರ್ಹ ಏರಿಕೆಯಾಗಿದೆ. 30% ಜಂಪ್ ಆಗಿ ಈ ಸಲ 1867 ಕೋಟಿ ರೂಪಾಯಿ ತಲುಪಿದೆ. ಕಂಪನಿ 35 ರೂಪಾಯಿ ಇಂಟರಿಮ್ ಡಿವಿಡೆಂಡ್ ಘೋಷಣೆ ಮಾಡಿದೆ. ಇನ್ನು ಭಾರತ್ ಫೋರ್ಜ್ ಲಾಭ 17% ಇಳಿಕೆ ಕಂಡಿದೆ. ಬರೀ 288 ಕೋಟಿ ರೂಪಾಯಿ ಗಳಿಸಿದೆ. ಲೇಬರ್ ಕೋಡ್ ಎಫೆಕ್ಟ್ ಇಂದಾಗಿ ಕಂಪನಿಗೆ ಒನ್ ಟೈಮ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬಂದು ಈ ತರ ಆಗಿದೆ. ಇನ್ನು ಮುಥೂಟ್ ಫಿನಾನ್ಸ್ ಕಂಪನಿ ಲಾಭದಲ್ಲಿ 95% ಏರಿಕೆಯಾಗಿದ್ದು 2656 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಕಂಪನಿಯ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋದಲ್ಲಿ ಗ್ರೋತ್ ಚೆನ್ನಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1672 ರೂಪಾಯಿ ಕಮ್ಮಿಯಾಗಿ 1,55,650 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,530 ರೂಪಾಯಿ ಕಮ್ಮಿಯಾಗಿ 1,42,580 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 7,316 ರೂಪಾಯಿ ಕಮ್ಮಿಯಾಗಿ 2,59,133 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದೆಲ್ಲ ಬರ್ತಾ ಇದೆ, ಬಂದಿದೆ ಅಂತ ಹೇಳಿ. ಅದೆಲ್ಲವನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಲೈವ್ ಇಂಟರಾಕ್ಷನಲ್ಲೂ ಆಗಾಗ ನಾವು ಮಾತಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.